ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣಂತ. ಈ ವಿಡಿಯೋದೊಳಗೆ 2 ದಿವಸದ ಬ್ಲಾಗನ್ನು ನಾನು ಶೇರ್ ಮಾಡ್ಕೊಳಕತ್ತೀನಿ. ಒಂದು 2 ವೀಕ್ಸ್ ಆಗಿರ್ಬೋದು ನಾನು ಯಾವುದೇ ಥರ ವಿಡಿಯೋನ ಶೇರ್ ಮಾಡ್ಕೊಂಡಿಲ್ಲ. ಶಾರ್ಟ್ ವಿಡಿಯೋನೂ ಅಷ್ಟೇ, ಅದೂ ಒಂದು 8ರಿಂದ 10 ದಿವಸ ಆಗಿರ್ಬೋದು ವಿಡಿಯೋನ ಶೇರ್ ಮಾಡೋಕ್ಕಾಗಿಲ್ಲ ನನಗೆ. ಯಾಕಂತಂದ್ರೆ ಸ್ವಲ್ಪ ಬ್ಯುಸಿ ಅಂತಂದ್ರೆ ಮುಂಚೆ ಎಲ್ಲ ನಾನು ಬಟ್ಟೆ ಹೊಲಿತಾ ಇರಲಿಲ್ಲ. ಅಂದ್ರೆ ನಮ್ಮ ಅಷ್ಟು ಹೊಲ್ಕೋತಿದ್ನಿ. ಮೈಸೂರಾಗಿದ್ದಾಗ ಬೇರೆಯವ್ರದ್ದೆಲ್ಲ ಬಟ್ಟೆ ಹೊಲಿತಿದ್ನಿ. ಇಲ್ಲಿ ಬೆಂಗಳೂರಿಗೆ ಬಂದಮೇಲೆ ನಾನು ಇನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ ಹೊಲಿಯೋಕ್ಕೆ. ಆದರೆ ಈಗ ಇತ್ತೀಚೆಗೆ ಸ್ಟಾರ್ಟ್ ಮಾಡಿದ್ದೀನಿ ಬೇರೆಯವ್ರ ಬಟ್ಟೆ ಹೊಲಿಯೋಕ್ಕೆ. ಹಾಗಾಗಿ ಸ್ವಲ್ಪ ಟೈಮ್ ಸಿಗ್ವತ್ತು ನನಗೆ. ಮನೆ ಕೆಲಸ, ಆಮೇಲೆ ಸಾನ್ವಿಗೆ ಸ್ಕೂಲಿಗೆ ಕಳಿಸೋದು, ಬಟ್ಟೆ ಹೊಲಿಯೋದು ಅಂದ ತಕ್ಷಣ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಟೈಮ್ ಸಿಗ್ವತ್ತು. ಹಾಗಾಗಿ ಒಂದು 2 ವೀಕ್ಸ್ ನಂದು ಗ್ಯಾಪ್ ಆಗಿತ್ತು. ಇನ್ಮೇಲೆ ಏನಾದ್ರೂ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡೀನಿ. ದಿನ ಆಗಲಿಲ್ಲ ಅಂದರೂ ಒಂದು ದಿವಸ ಬಿಟ್ಟು ಒಂದು ದಿವಸನಾದರೂ ವೀಡಿಯೋ ಹಾಕಬೇಕಂತ ಅಂದ್ಕೊಂಡೀನಿ. ಈ ವಿಡಿಯೋದಲ್ಲಿ 2 ದಿವಸದ ವ್ಲಾಗ್ನ ನಾನು ಶೇರ್ ಮಾಡ್ಕೊಳಕತ್ತೀನಿ. ಸಂಡೇ ಮತ್ತು ಮಂಡೇ ವ್ಲಾಗ್ನ ಶೇರ್ ಮಾಡ್ಕೊಳಕತ್ತೀನಿ. ಹೋದ ಸಂಡೇ ಮತ್ತು ಮಂಡೇದಿದ್ದ ವ್ಲಾಗ್ ನಾನು ವಿಡಿಯೋ ಮಾಡಿ ಇಟ್ಕೊಂಡು ಅವಾಗೂ ಹಿಂಗೆ ಅಂದ್ಕೊಂಡು ಗ್ಯಾಪ್ ಮಾಡೋದು ಬೇಡ, ಇನ್ಮೇಲೆ ವೀಡಿಯೋ ಕಂಟಿನ್ಯೂ ಆಗಿ ಹಾಕೋಣ ಅಂತೇಳಿ ನಾನು ಸ್ಟಾರ್ಟ್ ಮಾಡೀನಿ. ಕರೆ ಆದ್ರೆ ಮತ್ತು ನನಗೆ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ವೀಡಿಯೋ ಮಾಡಿ ಇಟ್ಕೊಂಡಿನಿ, ಎಡಿಟ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಫಸ್ಟ್ ಆ ವಿಡಿಯೋ ಹಾಕಿ ಇನ್ನು ಹೊಸ ವೀಡಿಯೋಸ್ ಎಲ್ಲ ಸ್ಟಾರ್ಟ್ ಮಾಡೋಣ ಅಂತೇಳಿ ಹೋದ ಭಾನುವಾರ ಮತ್ತು ಸೋಮವಾರದ ವೀಡಿಯೋನ ನಾನು ಇವತ್ತು ಅಪ್ಲೋಡ್ ಮಾಡಕತ್ತೀನಿ ನೋಡ್ರಿ. ಆಗಲೇ 1 ವಾರ ಆಯಿತು. ಇನ್ಮೇಲೆ ಕಂಟಿನ್ಯೂಸ್ ಆಗಿ ವೀಡಿಯೋನ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ದಿನ ಆಗಲಿಲ್ಲ ಅಂದರೂ ಒಂದು ದಿವಸ ಬಿಟ್ಟು ಒಂದು ದಿವಸನಾದರೂ ವೀಡಿಯೋನ ಹಾಕ್ತೀನಿ. ಇದು ಭಾನುವಾರ ಆಗಿರೋದ್ರಿಂದ ಲೇಟಾಗಿದ್ದೀವಿ, ಸಾನ್ವಿ ನಾನು ಇಬ್ಬರು. ನಮ್ಮ ಮನೆಯವರು ಬೇಗ ಇದ್ದವ್ರ ಕೆಲಸ ಐತೆ ಅಂತೇಳಿ ಹೋಗಿದ್ರು. ಅವರ ನಾಷ್ಟಕ್ಕೂ ಇರಲಿಲ್ಲ. ಸಾನ್ವಿ ಮತ್ತು ನಾನು ಇಬ್ಬರೇ ಇದ್ದೀವಲ್ಲ, ನಾಷ್ಟಕ್ಕೆ ಇನ್ನೇನು ಮಾಡೋದು, ಲೇಟನ್ನು ಮಾಡಿದ್ದೀವಿ. ಇನ್ನು ಬೇರೆ ಮಾಡೋದು ಟೈಮ್ ಹಿಡಿತೈತೆ ಅಂತೇಳಿ ರಾತ್ರಿದ ರೈಸ್ ಉಳ್ಕೊಂಡಿತ್ತು. ಜಾಸ್ತಿನೇ ಇತ್ತು ಅದು ರೈಸ. ಹಾಗಾಗಿ ಅದನ್ನೇ ವೇಸ್ಟ್ ಮಾಡೋದು ಅಂತೇಳಿ ಪುಳಿಯೋಗರೆ ಮಾಡ್ಕೊಂಡು ತಿನ್ನತ್ತೀವಿ ನೋಡ್ರಿ ಸಾನ್ವಿ ನಾನು. ನಮ್ಮ ಮನೆಯಾಗ ಪುಳಿಯೋಗರೆ ಮಾಡೋದು ಭಾಳ ಕಡಿಮೆ. ಹಾಗಾಗಿ ಇವತ್ತು ಹೆಂಗೂ ನಮ್ಮಿಬ್ಬರೂ ಇದ್ದು ಮತ್ತು ನಮ್ಮ ಮನೆಯವ್ರು ರೈಸ್ ಐಟಮ್ ತಿನ್ನಂಗಿಲ್ಲ ಇದ್ರೆ, ಅದಕ್ಕೆ ಅವರು ಇರಲಿಲ್ಲಲ್ಲ, ಪುಳಿಯೋಗರೆ ಮಾಡ್ಕೊಂಡು ತಿನ್ನೋನು ಅಂಥೇಳಿ ನಾನು ಸಾನ್ವಿ ಇಬ್ಬರು ಪುಳಿಯೋಗರೆ ಮಾಡ್ಕೊಂಡು ತಿನ್ನಕತ್ತೀವಿ ನೋಡ್ರಿ. ಹಂಗೆ ಹಿಂದಿನ ದಿವಸ ರಾತ್ರಿ ನಾನು ಚಿಪ್ಸ್ ಮತ್ತು ಪಾಲಕ್ ಚಕ್ಲಿ ತೊಗೊಂಡು ಬಂದೀನಿ ಹೊರಗಡೆ ತರಕಾರಿ ತರಕ್ಕೆ ಹೋದಾಗ. ಅದು ಇತ್ತು. ಇವಾಗ ನಾಷ್ಟಾನ ತಿನ್ನಕತ್ತೀವಿ ಸಾನ್ವಿ ನಾನು. ನಾಷ್ಟ ಮಾಡಿದಾದ್ಮೇಲೆ ಎಲ್ಲ ಕೆಲಸ ಎಲ್ಲ ಮುಗಿಸಿನೇನ, ಮನೆ ಗುಡಿಸೋದು ಒರೆಸೋದು ಎಲ್ಲ ಮಾಡಿ ವಾಷಿಂಗ್ ಮಿಷಿನ್ಗೆಲ್ಲ ಬಟ್ಟೆ ಹಾಕಿದಾದ್ಮೇಲೆ ಇಲ್ಲಿ ಗಿಡ, ನಾನು ಕರ್ಬೇವಿನ ಗಿಡ ಒಂದು ಕಿತ್ಕೊಂಡಿದ್ನಿ. ಇಲ್ಲಿ ಪಕ್ಕದಲ್ಲಿ, ನಮ್ಮ ಮನೆ ಪಕ್ಕದಲ್ಲಿ ಸೈಟ್ ನೀವು ನೋಡಿರ್ಬೋದು, ಅದರಲ್ಲೆಲ್ಲ ಫುಲ್ ಕಸ ಇತ್ತು ಮುಂಚೆ. ಇವಾಗ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿದ್ದಾರೆ. ಅದು ಕ್ಲೀನ್ ಮಾಡುವಾಗ ನಾನು 1-2 ಗಿಡ ಇಸ್ಕೊಂಡಿದ್ದೆ ಅವ್ರ ಹತ್ರ, ಕರ್ಬೇವಿನ ಗಿಡ. ಅದಕ್ಕೆ ಅದು ಭಾಳ ದಿವಸ ಆಗಿತ್ತು ಇಟ್ಟು, ಇನ್ನು ಹಾಳಾಗಿ ಬಿಡ್ತೈತೆ ಅಂತೇಳಿ ಇದನ್ನು ಬಕೆಟ್ ಐತಲ್ಲ, ದೊಡ್ಡ ಬಕೆಟ್, ಅದು ಒಡೆದಿತ್ತು ಸ್ವಲ್ಪ. ಅದಕ್ಕೆ ಅದ್ರೊಳಗೆ ಗಿಡ ಹಾಕಿರತ್ತಂತೇಳಿ ಇವತ್ತು ಮಣ್ಣೆಲ್ಲ ತೊಗೊಂಡು ಬಂದು ಹಾಕಕತ್ತೀನಿ ನೋಡ್ರಿ. ಸಾನ್ವಿಗೆ ವೀಡಿಯೋ ಮಾಡಂದು ಕೊಟ್ಟೇನಿ, ಆಕಿ ಫುಲ್ ಶೇಕ್ ಮಾಡಿಬಿಟ್ಟಳು. ಇದು ಕರ್ಬೇವಿನ ಗಿಡ ಬರ್ತದೋ ಇಲ್ಲೋ ಗೊತ್ತಿಲ್ಲ, ಆದರೂ ನೋಡೋಣ ಅಂತೇಳಿ ಹಚ್ಚಾಕತ್ತೀನಿ. ಪಾಟ್ 4 ಇದ್ದು, 4 ನಾನು ಬೇರೆ ಬೇರೆ ಗಿಡ ಹಾಕಿಬಿಟ್ಟಿದ್ನಿ, ಮನಿ ಪ್ಲ್ಯಾಂಟ್ ಎಲ್ಲ. ಹಾಗಾಗಿ ಫಸ್ಟ್ ಇದ್ರೊಳಗೆ ಹಚ್ಚೋಣ ನೋಡೋಣ. ಅದೇನರ ಚಲೋ ಹತ್ತಿ ಅಂದ್ರೆ ಆಮೇಲೆ ದೊಡ್ಡ ಪಾಟ್ ತಂದು ಹಚ್ಚಿರತ್ತಂತೇಳಿ ಇದ್ರೊಳಗೆ ಹಚ್ಚಾಕತ್ತೀನಿ. ಮತ್ತು ಅದು ಅನ್ನದ ಗರಿನೂ ಅಷ್ಟೇ, ನಾವು ಊರಿಂದ ತೊಗೊಂಡು ಬಂದಿದ್ದೀವಲ್ಲ, ಅದು ನೋಡ್ರಿ ಎಷ್ಟು ಚಂದ ಹತ್ತೈತಿ. 2 ಗಿಡ ಇಸ್ಕೊಂಡಿದ್ನ, ಒಂದು ನಾನು ಹಚ್ಚೀನಿ, ಇನ್ನೊಂದು ಅಜ್ಜಿ ಕೊಟ್ಟಿನಿ ನೋಡ್ರಿ ಮೇಲ್ಗಡೆ ಮನೆಯವ್ರಿಗೆ. ಅವರು ಈ ಕಡೆ ಒಂದು ಬಕೆಟ್ ಖಾಲಿ ಇತ್ತು ಅವ್ರದ್ದು, ಹಾಗಾಗಿ ಅಲ್ಲೇ ಅವ್ರು ಹಚ್ಚಾಕತ್ತಿದ್ರು. ಮತ್ತು ಅವ್ರು ಸಣ್ಣ ಸಣ್ಣದು ಸಸಿ ನೆಡತ್ತಾರ ನೋಡ್ರಿ, ಅದು ಕಾಮಕಸ್ತೂರಿ ಬೀಜ ಹಾಕಿದ್ನ ಪಾಟ್ ಒಳಗೆ. ಅವು ಚಂದಾಗ ಗಿಡ ಬಂದಿದ್ದು, ಅವನ್ನ ಒಂದು 4 ಕಿತ್ಕೊಂಬಂದು ಅವ್ರು ಇಲ್ಲಿ ಹಚ್ಚಾತಿರು ನೋಡ್ರಿ. ಅವು ಗೊತ್ತಿಲ್ಲ ನಮ್ಗೆ, ಕಾಮಕಸ್ತೂರಿ ಬೀಜ ಅದು ಹೆಂಗೆ ಗಿಡ ಬರ್ತದೋ ಏನು ಬರ್ತದೋ ಗೊತ್ತಿಲ್ಲ, ಆದರೂ ನೋಡೋಣ ಅಂತೇಳಿ ಹಚ್ಚಾಕತ್ತೀವಿ. ಮುಂದೆ ನೋಡೋಣಂತ ಅದು ಹೆಂಗೆ ಬೆಳೀತದೆ ಅಂತೇಳಿ ನಾನು ಶೇರ್ ಮಾಡ್ಕೊಳ್ತೀನಿ ನೋಡ್ರಿ. ಇವಾಗ ಹಚ್ಚಿ ಎಲ್ಲ ಮುಗೀತು. ಗಿಡ ಎಲ್ಲ ಹಚ್ಚಿ ಸ್ವಲ್ಪ ಹೊತ್ತು ಮಾತಾಡ್ಕೊತ ಕುಂತು ಆಮೇಲೆ ಸಾನ್ವಿ ನಾನು ಒಳಗಡೆ ಬಂದೀವಿ. ಅಷ್ಟೊತ್ತಿಗಾಗಲೇ ಮೇಲ್ಗಡೆ ಮನೆ ಆಂಟಿ ಪಡ್ಡು ಮಾಡಿದ್ರಂತ ತೊಗೊಂಡು ಬಂದರು. ಸಾನ್ವಿಗೆ ಇಷ್ಟ, ಹಾಗಾಗಿ ಅವ್ರು ಮಾಡಿದಾಗ ಒಂದು ಸರಿ ಕೊಟ್ಟಿರ್ತಾರೆ. ಅದು ಸಂಡೇ ಬ್ಲಾಗ ನನಗೆ ಅದು ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಅದು ಅಲ್ಲಿಗೆ ಡಿಸ್ಕಂಟಿನ್ಯೂ ಆಯಿತು. ಇದು ಬಂದು ಮಂಡೇ ಮಾರ್ನಿಂಗ್ ಬ್ಲಾಗ್ ನೋಡ್ರಿ. ಇದು ಮಂಡೇ ಬೆಳಗ್ಗೆ ನಾನು ನಾಷ್ಟಕ್ಕೆ ಚಪಾತಿ ಮತ್ತು ಪನ್ನೀರ್ ಮಸಾಲ ಮಾಡಕತ್ತಿದ್ನಿ. ಹಾಗಾಗಿ ಬೆಳಗ್ಗೆನ ಬೇಗ ಕೆಲಸ ಮಾಡ್ಕೊಳಕತ್ತಿದ್ದೇನೆ. ಚಪಾತಿ ಹಿಟ್ಟಂತೂ ಆಲ್ರೆಡಿ ನಾದಿ ಇಟ್ಟಿದ್ನಿ. ಇವಾಗ ಪನ್ನೀರ್ ಮಸಾಲ ಮಾಡೋಕ್ಕೆ ಒಂದು ಬಾಳ್ಗೆ ಒಳಗೆ ಎಣ್ಣೆ ಹಾಕ್ಕೊಂಡೀನಿ ನೋಡ್ರಿ. ಒಂದು 2 ಚಮಚ ಎಣ್ಣೆ ಹಾಕ್ಕೊಂಡೀನಿ. ಎಣ್ಣೆ ಬಿಸಿ ಆದಮೇಲೆ ಒಂದು 4 ಲವಂಗ, ಒಂದು ಸ್ವಲ್ಪ ಚಕ್ಕೆ, ಒಂದು ಸ್ವಲ್ಪ ಕಾಳು ಮೆಣಸು, ಜೀರಿಗೆ
ಸ್ವಲ್ಪ ಸೋಂಪು ಹಾಕ್ಕೊಂಡೀನಿ. ಆಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೋಬೇಕು. ನಾನು ಪ್ರತಿ ವಿಡಿಯೋದಲ್ಲೆಲ್ಲ ತೋರಿಸಿದ್ದೀನಿ, ಸೇಮ್ ಅದ ಪ್ರೊಸೀಜರ. ಒಂದಷ್ಟು ಮಂದಿ ಹೊಸಬ್ರು ನೋಡತ್ತಿರ್ತಾರೆ, ಹಾಗಾಗಿ ಮತ್ತೊಂದು ಸರಿ ಶೇರ್ ಮಾಡ್ಕೊಂಡೀನಿ ನಾನು. ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ನೋಡಿರಿ, ಈಗ ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡೀನಿ. ಇವಾಗ ಇದಕ್ಕೆ ಕಟ್ ಮಾಡಿರುವಂಥ ಈರುಳ್ಳಿ ಆಮೇಲೆ ಟೊಮೆಟೊ ಹಾಕ್ಕೊಂಡೀನಿ ನೋಡಿರಿ. ಎರಡನ್ನೂ ಹಾಕ್ಕೊಂಡು ಸಾಫ್ಟ್ ಆಗೋವರೆಗೂ, ಅಂದ್ರೆ ಪೂರಾ ಸಾಫ್ಟ್ ಆಗಬಾರ್ದು, ಒಂಚೂರು ಸಾಫ್ಟ್ ಆದರೆ ಸಾಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡೀನಿ. ಆಮೇಲೆ ಒಂದು 10 ರಿಂದ 15 ಗೋಡಂಬಿ, ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಇದನ್ನು ಚೆಂದಾಗ ಫ್ರೈ ಮಾಡ್ಕೊಂಡೀನಿ ನೋಡಿರಿ. ಫ್ರೈ ಮಾಡಿ ಇದನ್ನು ತಣ್ಣಗಾಕ ಬಿಡಾಕತ್ತೇನೆ ನಾನು. ಫ್ರೈ ಮಾಡಿ ನಾವು ರುಬ್ಬೋದ್ರಿಂದ ಒಂದು ಟೇಸ್ಟ್ ಚಲೋ ಸಿಗ್ತತಿ, ಹಾಗಾಗಿ ಫ್ರೈ ಮಾಡಿ ನಾನು ಮಾಡಿರ್ತೇನೆ. ತಣ್ಣಗಾದ್ಮೇಲೆ ಇವಾಗ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ನೋಡಿರಿ. ಈ ಮಸಾಲೆ ಎಲ್ಲ ರುಬ್ಬಿದ ಹಂಗೆ ಮಾಡಿ ಹುರಿದ ಹಂಗೆ ಮಾಡಿದ್ರೆ ನಡಿತತಿ. ಆದ್ರೆ ಹಂಗೆ ಮಾಡಿದ್ವಿ ಅಂದ್ರೆ ಅದು ಬೇಗ ಹಳಿಸ್ಬಿಡ್ತತಿ, ಅಂದ್ರೆ ಹಾಳಾಗಿಬಿಡ್ತತಿ. ನಾವು ಈ ರೀತಿ ಏನದು ಫ್ರೈ ಮಾಡಿ ನಾವು ಈ ರೀತಿ ರುಬ್ಬೋದ್ರಿಂದ ಬೇಗ ಹಾಳಾಗೋದಿಲ್ಲ. ಹಾಗಾಗಿ ಮತ್ತು ಟೇಸ್ಟನ್ನು ಅಷ್ಟೆ ಚಲೋ ಇರ್ತತಿ. ಅದಕ್ಕಾಗಿ ನಾನು ಫ್ರೈ ಮಾಡಿನ ರುಬ್ಬಿದ್ದೀನಿ. ಅದೇ ಬಾಳ್ಗೆಗೆ ನೋಡಿರಿ ಒಂದು 2 ಚಮಚ ಎಣ್ಣೆ ಹಾಕ್ಕೊಂಡೀನಿ. ಎಣ್ಣೆ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅಚ್ಚ ಖಾರದ ಪುಡಿ, ಅರಿಶಿನ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ಒಳಗೆ ನಾವು ಈ ರೀತಿ ಮಸಾಲೆ ಹಾಕೋದ್ರಿಂದ ಕಲರ್ ಚಲೋ ಬರ್ತತಿ. ಹಾಗಾಗಿ ಎಣ್ಣೆ ಒಳಗೆ ನಾನು ಎಲ್ಲ ಸ್ಪೈಸಸ್ ಎಲ್ಲ ಹಾಕ್ಕೊಂಡು ನಾವೇನು ರುಬ್ಬಿಟ್ಕೊಂಡಿದ್ದೀವಲ್ಲ ಮಸಾಲೆ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು 2 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಕುದಿಸಾಕತ್ತೀನಿ ನೋಡಿರಿ. ಇವಾಗ ಕುದ್ದತ್ತಿದೆ. 2 ನಿಮಿಷ ಕುದ್ದಾದ್ಮೇಲೆ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ನಾವು ಪನ್ನೀರ್ನ ಕ್ಯೂಬಾಗಿ ಕಟ್ ಮಾಡಿ ಇದಕ್ಕೆ ಹಾಕೋಬೇಕು ನೋಡಿರಿ. ಇದು ಇವಾಗ ನೀವು ಉಪ್ಪು ಖಾರ ಬೇಕಾದ್ರೆ ನೋಡ್ಕೋಬೋದು. ನನಗೆ ಸ್ವಲ್ಪ ಸಾಲ್ಟ ಕಡಿಮೆ ಅನಿಸ್ತು, ಹಾಗಾಗಿ ಒಂಚೂರು ಸಾಲ್ಟ್ ಹಾಕ್ಕೊಂಡಿನಿ ನಾನು. ಹಾಕಿ ಮಿಕ್ಸ್ ಮಾಡಿಕೊಂಡು ಇವಾಗ ಕಟ್ ಮಾಡಿರೋಂಥ ಪನ್ನೀರ್ ಹಾಕ್ಕೋಬೋದು. ನಮ್ಗೆ ಪನ್ನೀರ್ ಇಷ್ಟ ಇಲ್ಲಪ್ಪ ಅಂದ್ರೆ ತರಕಾರಿನೂ ಹಾಕ್ಕೋಬೋದು. ನೀವು ಬೀನ್ಸ, ಕ್ಯಾರೆಟು, ಆಲೂಗೆಡ್ಡೆ ಎಲ್ಲನೂ ಹಾಕ್ಕೋಬೋದು. ಗ್ರೀನ್ ಪೀಸ್ ಹಾಕ್ಕೋಬೋದು. ನಮ್ಮ ಮನೆಗೆ ಪನ್ನೀರ್ ಅಂದ್ರೆ ಭಾಳ ಇಷ್ಟ, ಹಾಗಾಗಿ ಪನ್ನೀರನ್ನು ನಾನು ಹಾಕಿ ಮಾಡಿರ್ತೇನೆ ನೋಡಿರಿ. ಪನ್ನೀರನ್ನ ಹಾಕಿ ಚೆಂದ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಲೋ ಫ್ಲೇಮ್ ಒಳಗೆ ಬೇಯಿಸಿರ ಪನ್ನೀರ್ ಮಸಾಲ ರೆಡಿ ಆಯ್ತು ನೋಡಿರಿ. ನಮ್ಮ ಮನೆಯಾಗಂತೂ ನಾನು ಯಾವಾಗಲೂ ಮಾಡ್ತಾ ಇರ್ತೇನೆ, ಇದನ್ನು ಸೇರ್ತತಿ ನಮ್ಮ ಮನೆಯಾಗ ಇದೆಲ್ಲರಿಗೂ. ಮೇಲೆ ಸ್ವಲ್ಪ ಕಸೂರಿ ಮೆಥಿ ಹಾಕಿ ನೋಡಿರಿ. ಇವಾಗ ಪನ್ನೀರ್ ಮಸಾಲ ರೆಡಿ ಆಯಿತು. 2 ನಿಮಿಷ ಮುಚ್ಚಳ ಮುಚ್ಚಿ ಸಣ್ಣ ಉರಿ ಒಳಗೆ ಬೇಯಿಸ್ಕೊಂಡ್ರೆ ಪನ್ನೀರ್ ಮಸಾಲ ರೆಡಿ. ಚಪಾತಿ ಮಾಡ್ಬೇಕಂತೇಳಿ ನಾನು ಹಿಟ್ಟು ನಾದಿಟ್ಟೇನಿ. ಪೂರಿ ಆದರೂ ಮಾಡ್ಕೋಬೋದು, ಚಪಾತಿನಾದರೂ ಮಾಡ್ಕೋಬೋದು. ಫಸ್ಟ್ ನಾನು ಪೂರಿನ ಮಾಡ್ಬೇಕಂತ ಅಂದ್ಕೊಂಡು, ಆದ್ರೆ ಪೂರಿ ಬೇಡ, ಎಣ್ಣೆಗೆ ಫ್ರೈ ಮಾಡೋದು ಬೇಡ ಅಂತೇಳಿ ಚಪಾತಿ ಮಾಡಿರತ್ತಂತೇಳಿ ಚಪಾತಿ ಮಾಡ್ಕೊಳಕತ್ತಿದ್ದೇನೆ. ಅಂದ್ರೆ ಭಾಳ ದಿವ್ಸಕ್ಕೆ ಒಂದು ಸರಿ ನಾನು ಪೂರಿ ಮಾಡತ್ತೇನೆ ಈಗ. ಅದಕ್ಕಾಗಿ ಇವಾಗ ನೋಡಿರಿ ಚಪಾತಿನೂ ಮಾಡತ್ತೀನಿ. ಮತ್ತು ಸಾನ್ವಿಗೇನು ಅಷ್ಟೆ ಸ್ಕೂಲಿಗೆ ಕಳಿಸ್ಬೇಕಿತ್ತಲ್ಲ, ಅದಕ್ಕೆ ಆಕೆಗೆ ಪೂರಿ ಸೇರ್ತತಿ ಭಾಳ. ಆಕೆ ಸ್ಕೂಲಿಗೆ ಹೋಗುವಾಗ ಪೂರಿನ ತಿಂದು ಹೋದ್ಲು. ನಮ್ಮ ಮನೆಯವ್ರಿಗೆ ನಾನು ಚಪಾತಿ ಮಾಡಿಕೊಡತ್ತೀನಿ ಈಗ. ಸಾನ್ವಿ ಚಪಾತಿ ತಿನ್ನಂದ್ರೆ ಇಲ್ಲ, ನಂಗೆ ಪೂರಿನ ಬೇಕನ್ನಕತ್ಲ. ಆಕೆಗೆ ಅದಕ್ಕೆ ಗೋಧಿ ಹಿಟ್ಟೊಳಗೆ 1-2 ಪೂರಿ ಮಾಡಿಕೊಟ್ನಿ, ಆಕೆ ತಿಂದ್ಲು. ನಮ್ಮ ಮನೆಯವ್ರಿಗೆ ಚಪಾತಿನ ಮಾಡಿಕೊಡತ್ತೀನಿ. ಚಪಾತಿ ಮತ್ತು ಪನ್ನೀರ್ ಮಸಾಲ ನೋಡಿರಿ ಇವತ್ತಿನ ನಾಷ್ಟಕ್ಕೆ. ನೋಡಿರಿ ಈಗ ನಮ್ಮ ಮನೆಯವ್ರಿಗೆ ನಾನು ನಾಷ್ಟ ಹಾಕಿಕೊಡತ್ತೀನಿ. ಪನ್ನೀರ್ ಮಸಾಲ ಮತ್ತು ಚಪಾತಿ. ನಾಷ್ಟ ಎಲ್ಲ ಮುಗಿದಾದ್ಮೇಲೆ ಸಾನ್ವಿನನ್ನು ನಾನು ರೆಡಿ ಮಾಡಿ ತಿನ್ನಿಸಿ ಆಕೆಗೆಲ್ಲ ಬಾಕ್ಸ್ ರೆಡಿ ಮಾಡಿ ಸ್ಕೂಲಿಗೆ ಬಿಟ್ಟು ಬಂದಿನಿ. ಆಕಿನ ಬಿಟ್ಟು ಬಂದಾದ್ಮೇಲೆ ಬಾತ್ರೂಮಲ್ಲಿರೋ ಸ್ಟೂಲು, ಆಮೇಲೆ ಬಕೆಟು, ಜಗ್ಗು ಇವನ್ನೆಲ್ಲನೂ ನಾನು ಒಂದು 15 ದಿವ್ಸಕ್ಕೆ ಒಂದು ಸರಿ ತೊಳೆದಿರ್ತೀನಿ. ಹಾಗಾಗಿ ಇವತ್ತು ನೋಡಿರಿ ಎಲ್ಲನೂ ತೊಳ್ಯಾಕತ್ತಿದ್ನಿ. ತಲೆ ಸ್ನಾನ ಮಾಡಬೇಕಿತ್ತು, ಹಾಗಾಗಿ ಎಲ್ಲನೂ ತೊಳೆದು ಕ್ಲೀನ್ ಮಾಡಿ ಹಂಗೆ ಬಾತ್ರೂಮನ್ನು ಎಲ್ಲ ತೊಳೆದು ಇವಾಗ ನಾನು ತಲೆ ಸ್ನಾನ ಮಾಡ್ಕೊಂಡು ಬಂದೇನೆ ನೋಡಿರಿ. ಇಷ್ಟೊತ್ತಿಗಾಗಲೇ ಸಾನ್ವಿದ ಸ್ಕೂಲ್ ಟೈಮಿಂಗ್ಸನ್ನು ಆಗಿಬಿಟ್ಟಿತ್ತು. ಹಾಗಾಗಿ ರೆಡಿಯಾಗಿ ಆಕಿನ ಸ್ಕೂಲಿಂದ ಕರ್ಕೊಂಡು ಬಂದ್ರಾತಂತೇಳಿ ಇವಾಗ ರೆಡಿ ಆಗತ್ತಿದ್ನೇನೆ. ಬೆಳಗ್ಗೆ ಮಾಡಿದ್ನೆಲ್ಲ ಪನ್ನೀರ್ ಮಸಾಲ ಮತ್ತು ಚಪಾತಿ ಅದು ಇತ್ತು. ಆಮೇಲೆ ಸ್ವಲ್ಪ ರೈಸ್ ಮಾಡಿರಾತು ಮಧ್ಯಾಹ್ನಕ್ಕೆ. ನಮ್ಮ ಮನೆಯವ್ರೇನು ಊಟಕ್ಕೆ ಬರೋಂಗಿಲ್ಲ. ಸಾನ್ವಿಗೆ ನನಗೆ ಇಬ್ಬರಿಗೆ ಅದು ಆಗ್ತತಿ ಅಂಥೇಳಿ ಅಡುಗೆ ಕೆಲಸ ಎಲ್ಲ ಏನು ಇರಲಿಲ್ಲ ಇವತ್ತು. ಅದಕ್ಕೆ ಸ್ನಾನನೂ ಲೇಟ್ ಆಯ್ತು ನೋಡ್ರಿ ಇವತ್ತೆಲ್ಲ ಕ್ಲೀನಿಂಗ್ ಕೆಲಸ ಮಾಡ್ಕೊತ. ಇನ್ನು ಸಾನ್ವಿನ ಹೋಗಿ ಕರ್ಕೊಂಡು ಬರ್ಬೇಕು ನಾನು ಸ್ಕೂಲಿಂದ. ಟೈಮ್ 12:30 ಆಗಿತ್ತು ಈಗ. ಆಕಿದು ಹೋದ ವರ್ಷ ಎಲ್ಲ 12:30ಗೆ ಬಿಡ್ತಿತ್ತು ಸ್ಕೂಲ್, ಆದರೆ ಈ ಸರಿ 1 ಗಂಟೆಗೆ ಬಿಡ್ತೈತಿ. ಹಾಗಾಗಿ 1 ಗಂಟೆಗೆ ಹೋಗಿ ಆಕಿನ ಕರ್ಕೊಂಡು ಬರಬೇಕು. ಡೈಲಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಬೇಗ
ಸ್ನಾನ ಮಾಡಿ ಪೂಜೆ ಮಾಡಿಬಿಟ್ಟಿರ್ತೀನಿ 6:30 7 ಗಂಟೆಗೆಲ್ಲ. ಆದರೆ ಇವತ್ತು ಸ್ವಲ್ಪ ಕ್ಲೀನಿಂಗ್ ಕೆಲಸ ಇತ್ತಲ್ಲ, ಹಾಗಾಗಿ ಮಾಡಿರಲಿಲ್ಲ. ಎಲ್ಲನೂ ಮುಗಿಸಿ ಲಾಸ್ಟಿಗೆ ಸ್ನಾನ ಮಾಡ್ಕೊಂಡು ಬಂದೀನಿ ನೋಡ್ರಿ. ಈಗ ಸಾನ್ವಿ ಸ್ಕೂಲ್ ರಜೆ ಇದ್ದಾಗ 7 ಗಂಟೆ 7:30ಗೆ ಹೇಳ್ತಿದ್ನಿ. ಇವಾಗ ಸ್ಕೂಲ್ ಸ್ಟಾರ್ಟ್ ಆದಾಗಿಂದ 5:30 ಅಂದರೆ ಎದ್ದು ಬಿಡ್ತೇನೆ ನಾನು. ರೆಡಿಯಾಗಿ ಸಾನ್ವಿನ ಕರ್ಕೊಂಡು ಬಂದು ಆಕಿನೂ ಊಟ ಮಾಡಿ ಸ್ವಲ್ಪ ಹೊತ್ತು ಆಟ ಆಡಿ ಮಲ್ಕೊಂಡಾಳೆ ನೋಡ್ರಿ. ಯಾಕಂದ್ರೆ ಮಂಡೇ ಎಲ್ಲ ಇವತ್ತು ಡ್ಯಾನ್ಸ್ ಕ್ಲಾಸ್ ಐತಕ್ಕಿದೆ, ಹಾಗಾಗಿ ಮಲಗಿಸಿ ಆಕಿನ ಬಂದ ತಕ್ಷಣ ಆಟ ಆಡೋಕ್ಕೆ ಬಿಡಲಿಲ್ಲ. ಊಟ ಮಾಡಿಸಿ ಮಲಗಿಸ್ಬಿಟ್ನಿ. ಇವಾಗ ಒಂದು 4:30 ಆಗಿತ್ತು ಟೈಮ್. ಆವಾಗ ಎಬ್ಸಿನಿ, ಹೇಳಮ್ಮ ಇನ್ನು ಡ್ಯಾನ್ಸ್ ಕ್ಲಾಸಿಗೆ ಹೋಗಬೇಕು ಅಂಥೇಳಿ. 5 ಗಂಟೆಗೆ ಡ್ಯಾನ್ಸ್ ಕ್ಲಾಸ್ ಇರ್ತೈತಲ್ಲ, ಅದಕ್ಕಾಗಿ ಆಕಿ 4:30ಗೆ ಎಬ್ಸಿನಿ. ಆಕಿ ಎದ್ದು ಇವಾಗ ರೆಡಿ ಆಗಕತ್ತಾಳೆ ನೋಡ್ರಿ. ಒಂದೊಂದು ಸರಿ ಬೇಗ ಎದ್ದು ರೆಡಿ ಆಗಿಬಿಡ್ತಾಳು, ಆದರೆ ಒಂದೊಂದು ಸರಿ ಅಳ್ತಾಳು, ಹೇಳಕ್ಕನ ಅಳ್ತಾಳು. ಹಾಗಾಗಿ 4:30ಗೆ ಎಬ್ಬಿಸ್ಬಿಟ್ಟಿರ್ತೀನಿ ನಾನು, ಸ್ವಲ್ಪ ಎದ್ದು ರೆಡಿಯಾಗಿ ಹೋಗೋಕೆ ಸರಿ ಇರ್ತದೆ ಅಂತೇಳಿ. ಇವತ್ತು ಎಬ್ಸಿದ ತಕ್ಷಣ ಎದ್ದು ಹಾಲು ಮಾಡಿಕೊಟ್ನಿ, ಕುಡಿದ್ಲು. ಆಕಿಗೆ ಯೂನಿಫಾರ್ಮ್ ನೋಡ್ರಿ, ಇದು ಡ್ಯಾನ್ಸ್ ಕ್ಲಾಸಿಂದ ಯೂನಿಫಾರ್ಮ್ ಹಾಕಿ ತಲೆ ಬಾಚಿ ರೆಡಿ ಮಾಡಿಸಿ ಇನ್ನು ಕ್ಲಾಸಿಗೆ ಹೋಗಿ ಬಿಟ್ಟು ಬರಬೇಕು. 5ರಿಂದ 6 ಗಂಟೆ ಇರ್ತೈತಿ ಡ್ಯಾನ್ಸ್ ಕ್ಲಾಸ. 1 ಅವರ್ ಸೋಮವಾರ ಮತ್ತು ಮಂಗಳವಾರ 2 ದಿವಸ ಅಷ್ಟೇ ಇರ್ತೈತಿ. ಈ 2 ದಿವಸನ ಆಕಿಗೆ ಒಂಥರ ನಿದ್ದೆ ಇಲ್ದಂಗೆ ಆಗಿಬಿಡ್ತೈತಿ. ಮಧ್ಯಾಹ್ನ ಅರ್ಧಂಬರ್ಧ ನಿದ್ದೆ ಆಗ್ತೈತಿ. ಒಂದೊಂದು ದಿವಸ ಅಂತೂ ಮಲಗೋದನೇ ಇಲ್ಲ ಮಧ್ಯಾಹ್ನ, ಒಂದೊಂದು ದಿವಸ ಮಲಗ್ತಾಳು. ಇವತ್ತು 1 ಅವರ್ 2 ಅವರ್ ಏನೋ ಮಲಗಿದ್ಲು. ಊಟ ಮಾಡಿ ಸ್ವಲ್ಪ ಹೊತ್ತು ಆದಮೇಲೆ ಮಲಗಿಳು. ಇವಾಗ ಎದ್ದು ರೆಡಿ ಆಗಕತ್ತಾಳೆ ನೋಡ್ರಿ. ರೆಡಿ ಮಾಡಿ ಇನ್ನು ಆಕಿನ ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಟು ಬರ್ಬೇಕು ನಾನು. ಟೈಮ್ ಅಂತೂ ಇವತ್ತು ಹೆಂಗೆ ಹೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ಎಲ್ಲ ಕೆಲಸ ಕ್ಲೀನ್ ಮಾಡೋದ್ರೊಳಗನ ಟೈಮ್ ಆಗಿಬಿಡ್ತಿವತ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಂಗೆ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೆ ಎಂಡ್ವರೆಗೂ ನೋಡಿರಿ. ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತೆ ಸಿಗ್ತೀನಿ ನಾಳಿನ ಮತ್ತೊಂದು ಹೊಸ ಬ್ಲಾಗ್ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.